ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comನ ಭಾರತ ದರ್ಶನ ಸರಣಿಯ 31ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಳೆದ ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ, UPA 1 ಅವಧಿಯಲ್ಲಿ ಏನು ಸೌಂಡ್ ಇರಲಿಲ್ಲ. ತುಂಬ ಕೂಲಾಗಿ ಪ್ರಶಾಂತವಾಗಿ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಸರ್ಕಾರವನ್ನು ನಡೆಸಿದ್ರು. ಮನಮೋಹನ್ ಸಿಂಗ್ ಸರ್ಕಾರದ ಮುಖವಾಗಿ ಪ್ರಧಾನಿಯಾಗಿದ್ದರು. ಸೋನಿಯಾ ಗಾಂಧಿ ಸರ್ಕಾರದ ಹಿಂದೆ ಇದ್ದುಕೊಂಡು ನ್ಯಾಷನಲ್ ಅಡ್ವೈಸರಿ ಕಮಿಟಿಯ ಚೇರ್ಮನ್ ಆಗಿ ಸರ್ಕಾರದ ಮೇಲೆ ನಿಯಂತ್ರಣವನ್ನು ಹೊಂದಿದ್ರು. ಸರ್ಕಾರ ತುಂಬ ಸ್ಮೂತಾಗಿ ನಡೆಯಿತು. ಬಹಳ ಆಶ್ಚರ್ಯದ ರೀತಿಯಲ್ಲಿ ಮೊದಲಿಗಿಂತ ಹೆಚ್ಚು ಸ್ಥಾನಗಳೊಂದಿಗೆ ಮತ್ತೆ UPA 2 ಅಧಿಕಾರಕ್ಕೂ ಕೂಡ ಬಂದಿತ್ತು. ಆದರೆ UPA 2 ಟೈಮ್ನಲ್ಲಿ ಏನಾಯಿತು ಅಂತ ನೋಡಿದ್ವಿ. UPA 1 ಅವಧಿಯಲ್ಲಿ ಆಗಿದ್ದಂತಹ ಹಗರಣಗಳ ಆರೋಪಗಳಿದೆಯಲ್ಲ, ಅದೆಲ್ಲವೂ ಕೂಡ UPA 2 ಅವಧಿಯಲ್ಲಿ ಬೆಳಕಿಗೆ ಬರೋಕ್ಕೆ ಶುರುವಾಯಿತು ಒಂದೊಂದಾಗಿ. ಇದರ ಪರಿಣಾಮ ಇಡೀ UPA 10 ವರ್ಷ ಕೂಡ ಬರೀ ಭ್ರಷ್ಟಾಚಾರದ ಆರೋಪಗಳಿಂದಾಗಿ ಕೆಟ್ಟ ಹೆಸರನ್ನು ಪಡೆಯೋ ರೀತಿ ಆಯಿತು. ಇಡೀ ದೇಶವ್ಯಾಪಿ ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಸೃಷ್ಟಿಯಾಯಿತು. ಅಣ್ಣಾ ಹಜಾರೆ ಅವರ ಆಂದೋಲನ ಕೂಡ ನಡೀತು. ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನುವಂತಹ ಒಬ್ಬ ಹೊಸ ಪೊಲಿಟಿಕಲ್ ಸ್ಟಾರ್ ಉದಯ ಆಯಿತು. ಹಾಗೂ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರು BJPಯಲ್ಲೂ ಕೂಡ ಮುನ್ನೆಲೆಗೆ ಬರೋಕೆ, ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋಕೆ ಒಂದು ವೇದಿಕೆ ಸಿಕ್ತು, ಒಂದು ರೈಟ್ ಮೊಮೆಂಟಮ್ ಸಿಕ್ತು ಅನ್ನೋದನ್ನು ನಾವು ಕಳೆದ ಎಪಿಸೋಡ್ನಲ್ಲಿ ನೋಡಿದ್ವಿ. ಈಗ ಭಾರತ ದರ್ಶನ ಸರಣಿಯ ಮುಂದುವರಿದ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗೋಣ. ನರೇಂದ್ರ ಮೋದಿ ಅವರ 2014ರ ಚುನಾವಣೆ ಹೇಗಿತ್ತು, ಗುಜರಾತ್ನ CM ಆಗಿದ್ದ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಿದ್ದು ಹೇಗೆ, ಈ ರೋಚಕ ಜರ್ನಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2012ರ ಗುಜರಾತ್ ಎಲೆಕ್ಷನ್ನಲ್ಲೂ ಕೂಡ ನರೇಂದ್ರ ಮೋದಿ ಭರ್ಜರಿ ಗೆಲುವನ್ನು ದಾಖಲಿಸಿದರು. ಗೆದ್ದು ಬಿಟ್ಟಿತ್ತು BJP ಗೆದ್ದಿತ್ತು ಅನ್ನೋಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರು ಗೆದ್ದಿದ್ರು ಅಂತ ಹೇಳ್ಬೋದು. ಯಾಕಂದರೆ ಗುಜರಾತ್ ಅಂದರೆ ನರೇಂದ್ರ ಮೋದಿ ಅಂದರೆ ಗುಜರಾತ್ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗೋಗಿತ್ತು. ಆ ರೀತಿ ತಮ್ಮನ್ನು ತಾವು ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ರು ನರೇಂದ್ರ ಮೋದಿ ಅವರು. BJP ಮತ್ತು BJPಯ ಹಾರ್ಡ್ಕೋರ್ ಬೆಂಬಲಿಗರ ಪಾಲಿಗೆ ಅವರು ಒಂದು ರೀತಿ ನರೇಂದ್ರ ಮೋದಿ ಅವರು ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೆಸ್ಕೊಂಡ್ರೆ, ಒಂದಷ್ಟು ಜನರ ಪಾಲಿಗೆ ಅವರೊಬ್ಬ ವಿಭಾಜಕ ವ್ಯಕ್ತಿ, ಅವರೊಂಥರ ಪೋಲರೈಸಿಂಗ್ ಫೋರ್ಸ್ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಈ ಇಮೇಜಿನಿಂದ ಹೊರಬರೋಕೆ, ನಾನೊಬ್ಬ ಡೆವಲಪ್ಮೆಂಟ್ ಐಕಾನ್ ಅಂತ ಗುರುತಿಸಿಕೊಳ್ಳೋಕೆ ನರೇಂದ್ರ ಮೋದಿ ಅವರು 2002ರಿಂದನೇ ಪ್ರಯತ್ನವನ್ನು ಆರಂಭ ಮಾಡಿಬಿಟ್ಟಿದ್ರು. ವೈಬ್ರೆಂಟ್ ಗುಜರಾತ್ ಸಮಿಟ್ಗಳನ್ನು ನಡೆಸೋದೇನು, ಉದ್ಯಮಿಗಳನ್ನು ಆಹ್ವಾನಿಸಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬಿಸ್ನೆಸ್ ಮಾಡಿ ನೀವು ಅಂತ ಹೇಳೋದೇನು, ಈ ರೀತಿ ಬಿಸ್ನೆಸ್ ಫ್ರೆಂಡ್ಲಿ ಪ್ರೊಫೆಷನಲ್ ಗವರ್ನಮೆಂಟ್ ನಮ್ಮದು ಅಂತ ಬಿಂಬಿಸುವಲ್ಲಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಯಶಸ್ವಿಯಾಗಿದ್ದರು. 2012ರ ಗೆಲುವಿನ ಬಳಿಕ ಆ ಇಮೇಜ್ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಯಿತು. 2002 ಮರೆತು ಹೋಗ್ಲಿಕ್ಕೆ ಶುರುವಾಯಿತು. ನರೇಂದ್ರ ಮೋದಿ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂದರೆ ನರೇಂದ್ರ ಮೋದಿ ಅಂತ ಗುರುತಿಸುವಂತಹ ಸನ್ನಿವೇಶವನ್ನು ಅವರು ಕ್ರಿಯೇಟ್ ಮಾಡಿದ್ರು. ಇದಕ್ಕಾಗಿ ನರೇಂದ್ರ ಮೋದಿ ಅವರು ಕಠಿಣ ಪರಿಶ್ರಮ ಕೂಡ ಮಾಡಿದರು. ನಿರಂತರವಾಗಿ ಹಗಲು ರಾತ್ರಿ ಅವರು ಗುಜರಾತ್ಗೆ ಹೊಸ ಬಿಸ್ನೆಸ್ ತರಬೇಕು ಅಂತ ಹೇಳಿ ಮೀಟಿಂಗ್ ಮಾಡೋದು, ಬೇರೆ ಬೇರೆ ಕಡೆ ಪ್ರವಾಸ ಮಾಡೋದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಂದು ಅಪರ್ಚುನಿಟಿ ಕೂಡ ಬಿಡ್ತಾ ಇರಲಿಲ್ಲ. ದೊಡ್ಡ ಕಂಪನಿಗಳನ್ನು ಕರೆಸಿ ಹೂಡಿಕೆ ಮಾಡಿಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯಿತು, ಪಶ್ಚಿಮ ಬಂಗಾಳದಲ್ಲಿ ನ್ಯಾನೋ ಕಾರ್ ಮಾಡ್ತೀವಿ ಅಂತ ಹೇಳಿ ಸಿಂಗೂರ್ನಲ್ಲಿ ಟಾಟಾ ಕಂಪನಿ ಒಂದು ಜಾಗವನ್ನು ಪಡ್ಕೊಂಡಿತ್ತು. ಆದರೆ ಮಮತಾ ಬ್ಯಾನರ್ಜಿ ಅವರ ಗಲಾಟೆಯಿಂದಾಗಿ, ಪ್ರತಿಭಟನೆಯಿಂದಾಗಿ, ಅವರಲ್ಲಿ ದೊಡ್ಡ ಪ್ರಮಾಣದ ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿದ ಪರಿಣಾಮವಾಗಿ ನಮ್ಗೆ ಆಗಲ್ಲ, ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಪಶ್ಚಿಮ ಬಂಗಾಳದಲ್ಲಿ ಸಿಂಗೂರ್ನಲ್ಲಿ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅಂಥೇಳಿ ರತನ್ ಟಾಟಾ ಅನೌನ್ಸ್ ಮಾಡಿದ್ರು. ಆ ಅನೌನ್ಸ್ಮೆಂಟ್ TVಲಿ ನೋಡ್ತಿದ್ದ ನರೇಂದ್ರ ಮೋದಿ ಕೂಡಲೇ, ನರೇಂದ್ರ ಮೋದಿ ಅವರೇ ಹೇಳ್ಕೊಂಡಿರೋದು, ಒಂದು SMS ಅನ್ನು ರತನ್ ಟಾಟಾ ಅವರಿಗೆ ಹಾಕಿದ್ರು, ವೆಲ್ಕಮ್ ಟು ಗುಜರಾತ್ ಅಂತ. ಅಲ್ಲಿ ಬಿಡ್ತಾ ಇಲ್ವಾ, ಬನ್ನಿ ನಾನು ಮಾಡ್ಕೊಡ್ತೀನಿ ವ್ಯವಸ್ಥೆ ಅಂತ. ಇದರ ಪರಿಣಾಮ ರತನ್ ಟಾಟಾ ಅವರೇ ಬಹಿರಂಗವಾಗಿ ಹೇಳಿದ್ರು, ಏನೂ ಮಾಡೋಕ್ಕಾಗಲ್ಲ, ದೇರ್ ಇಸ್ ಅ ಗುಡ್ ಎಮ್, ದೇರ್ ಇಸ್ ಅ ಬ್ಯಾಡ್ ಎಮ್ ಅಂತ. ಅಂದರೆ ಗುಡ್ ಎಮ್ ಮೋದಿ, ಬ್ಯಾಡ್ ಎಮ್ ಮಮತಾ ಅನ್ನೋ ರೀತಿಯಲ್ಲಿ ರತನ್ ಟಾಟಾ ಆಗ ಹೇಳಿಕೆಯನ್ನು ಕೊಟ್ಟರು. ಗುಜರಾತ್ಗೆ ಹೋಗಿ ನಾಂದೇಡ್ನಲ್ಲಿ ಅವರು ನ್ಯಾನೋ ಕಾರ್ನ ಘಟಕವನ್ನು ಹಾಕಿದ್ರು. ಅದು ಕೂಡ ನರೇಂದ್ರ ಮೋದಿಯವರ ಈ ಬಿಸ್ನೆಸ್ ಫ್ರೆಂಡ್ಲಿ ಇಮೇಜ್ಗೆ ಮತ್ತಷ್ಟು ಕೊಡುಗೆಯನ್ನು ಕೊಡ್ತು. ಇದು ಮುಂದೆ ಹೋಗ್ತಾ ಏನಾಯಿತು ಅಂತ ಹೇಳಿದ್ರೆ, ಈಗ ದೇಶದ ಉದ್ಯಮ ಜಗತ್ತಲ್ಲಿ, ಬಿಸ್ನೆಸ್ ವರ್ಲ್ಡ್ನಲ್ಲಿ ಗುಜರಾತ್ ಮೂಲದ ಉದ್ಯಮಿಗಳ ಸ್ಟ್ರೆಂತ್ ತುಂಬ ಇದೆ. ಅದು ಆಲ್ರೆಡಿ ಅವರ ಬೆಂಬಲ ಎಲ್ಲ ಮೋದಿ ಅವರಿಗಿತ್ತು. ಈಗ ಹೋಗ್ತಾ ಇಡೀ ದೇಶದ ಉದ್ಯಮ ವಲಯ ಕೂಡ
ಓಕೆ, ಮೋದಿ ಪ್ರಧಾನಿ ಆದರೆ ಒಳ್ಳೆಯದಾಗಿರುತ್ತೆ, ಬಿಸ್ನೆಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾದರು. ಇದು ನರೇಂದ್ರ ಮೋದಿಯವರಿಗೆ ಮತ್ತೊಂದು ಮೆಟ್ಟಿಲಾಯಿತು. ಆಲ್ರೆಡಿ ತುಂಬ ಕಟ್ಟರ್ ಹಿಂದೂ ಮತ ಬ್ಯಾಂಕ್ ಅವರ ಬಳಿ ಸಾಲಿಡ್ ಆಗಿತ್ತು. BJP ಸಂಘ ಪರಿವಾರದ ಬೆಂಬಲಿಗರೆಲ್ಲರೂ ಕೂಡ ಮೋದಿ ಮೋದಿ ಅಂತ ಇದ್ರು. ಈಗ ಬಿಸ್ನೆಸ್ ಅಟ್ಮಾಸ್ಫಿಯರ್ ಕೂಡ ಇವ್ರ ಕಡೆಗೆ ತಿರುಗೋಕೆ ಶುರುವಾಯಿತು. ಹೀಗಾಗಿ 2012ರ ಗುಜರಾತ್ ಚುನಾವಣೆಯ ಗೆಲುವಿನ ಮರುಕ್ಷಣವೇ ನರೇಂದ್ರ ಮೋದಿ ದಿಲ್ಲಿ ಕಡೆ ದೃಷ್ಟಿಯನ್ನ ನೆಟ್ಟುಬಿಟ್ರು. ಗುಜರಾತ್ ಸಿಎಂ ಕೇವಲ ಗುಜರಾತ್ಗೆ ಮಾತ್ರ ಬೆಸ್ಟ್ ಸಿಎಂ ಅಲ್ಲ, ಗುಜರಾತ್ನ ಮುಖ್ಯಮಂತ್ರಿ ಇಡೀ ದೇಶದ ನಂಬರ್ 1 ಮುಖ್ಯಮಂತ್ರಿ. BJPಯಲ್ಲೂ ಕೂಡ ತುಂಬ ಜನ ಲೀಡರ್ಗಳಿದ್ದಾರೆ, ಆದರೆ BJP ಎಲ್ಲ ಲೀಡರ್ಗಳಲ್ಲೂ ಕೂಡ ಬೆಸ್ಟ್ ಗುಜರಾತ್ನ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ತುಂಬ ನೀಟಾಗಿ ಪ್ರೊಜೆಕ್ಟ್ ಮಾಡಿಕೊಂಡ್ರು ನರೇಂದ್ರ ಮೋದಿ ಅವರು. ಬಳಿಕ ಆ ಸಂದರ್ಭ ಬಂದೇ ಬಿಡ್ತು. 2014ನೇ ಇಸ್ವಿ ಲೋಕಸಭಾ ಚುನಾವಣಾ ಸಂದರ್ಭ. BJP ಈಗ ನಿರ್ಧಾರ ಕೈಗೊಳ್ಳಬೇಕಾಗಿತ್ತು. ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಯಾಕಂದರೆ BJP ಅದನ್ನು ಮಾಡ್ತಾ ಬಂದಿತ್ತು. ವಾಜಪೇಯಿ ಅವರ ನೇತೃತ್ವದಲ್ಲಿ ಚುನಾವಣೆ ಗೆದ್ದಿತ್ತು. 2004ರಲ್ಲಿ ವಾಜಪೇಯಿ ನೇತೃತ್ವದಲ್ಲೇ ಸೋಲನ್ನು ಕೂಡ ಕಂಡಿತ್ತು. 2009ರಲ್ಲಿ ಉಕ್ಕಿನ ಮನುಷ್ಯ ಅಂತ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ಬಿಂಬಿಸಿತ್ತು, ಸೋಲನ್ನು ಕಂಡಿತ್ತು. ಈ ಸಲ ಯಾರನ್ನ ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ BJPಯ ಒಳಗೆ ಮೋದಿ ಮೋದಿ ಅನ್ನುವ ಕೂಗು ಶುರುವಾಯಿತು. ಆದರೆ ಕೆಳಮಟ್ಟದಲ್ಲಿ ಪಕ್ಷದ ಈ ಕಾಡರ್ ಅಂತ ಹೇಳ್ತೀವಲ್ಲ, ಪಕ್ಷದ ಸಂಘಟನಾ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿ ಲಾವೋ ಅನ್ನುವಂಥ ಘೋಷಣೆ ಶುರುವಾಯಿತು. ಮೋದಿ ಲಾವೋ BJP ಬಚಾವೋ ಅಂತ. ಆದರೆ ಉನ್ನತ ಮಟ್ಟದಲ್ಲಿ ಒಂದು ಕಾಲದಲ್ಲಿ ಗಾರ್ಡಿಯನ್ ಏಂಜಲ್ ಆಗಿ ಮೋದಿಯನ್ನು ಕಾಪಾಡಿದ್ದ, ರಕ್ಷಕರಾಗಿ ಮೋದಿಯನ್ನು ಕಾಪಾಡಿದ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಅವರ ಆಪ್ತ ಬಣ ಮುರಳಿ ಮನೋಹರ್ ಜೋಶಿ, ಸುಷ್ಮಾ ಸ್ವರಾಜ್, ಒಂದು ಹಂತದಲ್ಲಿ ಅನಂತಕುಮಾರ್ ಅವರು ಕೂಡ, ಎಲ್ಲರೂ ಕೂಡ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೇಳ್ದಂಗೆ ಕೇಳೋರಾಗಿದ್ದರು. ಮೋದಿ ಆಗೋದು ಅವ್ರಿಗೆ ಬೇಕಾಗಿರಲಿಲ್ಲ. ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ತಾನಾಗದಿದ್ರೂ ಪರವಾಗಿಲ್ಲ, ಸುಷ್ಮಾ ಸ್ವರಾಜ್ ಆದರೂ ಪರವಾಗಿಲ್ಲ, ಆದರೆ ಮೋದಿ ಆಗಬಾರ್ದು ಅನ್ನುವಂಥ ಅಭಿಪ್ರಾಯ ಇತ್ತು. ಈಗ ಡಿಸಿಷನ್ ಆಗಬೇಕಲ್ಲ. ಹಾಗಾದರೆ BJPಯಲ್ಲಿ ಡಿಸಿಷನ್ ತೆಗೆದುಕೊಳ್ಳುವ ಉನ್ನತ ಅಥಾರಿಟಿ ಅಂತ ಹೇಳಿದ್ರೆ ಅದು BJPಯ ಸಂಸದೀಯ ಮಂಡಳಿ, ಪಾರ್ಲಿಮೆಂಟ್ರಿ ಬೋರ್ಡ್. ಅದರ ಸಭೆಯನ್ನು ಕರೆಯಲಾಯಿತು. ಅಡ್ವಾಣಿ ಅವರಿಗೆ ಒಂದು ಹಿಂಟ್ ಸಿಕ್ಕಿತ್ತು, ಇಲ್ಲಿ ಪೂರ್ತಿ ಉಲ್ಟಾ ಆಗುತ್ತೆ, ಗ್ಯಾರಂಟಿ BJPಯ ಪಾರ್ಲಿಮೆಂಟ್ರಿ ಬೋರ್ಡ್ ನರೇಂದ್ರ ಮೋದಿಯವರೇ ಆಗಬೇಕು ಅಂತ ಡಿಸಿಷನ್ ತಗೊಳ್ಳುತ್ತೆ ಅಂತ. ಹೀಗಾಗಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಆ ಮೀಟಿಂಗಿಗೆ ಗೈರು ಹಾಜರಾದರು. ಅವರ ವಿರೋಧದ ಮಧ್ಯೆ, ಅಡ್ವಾಣಿ ಮತ್ತು ಅವರ ಕ್ಯಾಂಪ್ನ ವಿರೋಧದ ಮಧ್ಯೆ ಸೆಪ್ಟೆಂಬರ್ 13, 2013ರಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಸಭೆ ನಡೆಸಿತು. ಘೋಷಣೆ ಮಾಡಲಾಯಿತು. ನರೇಂದ್ರ ಮೋದಿ BJPಯ 2014ರ ಲೋಕಸಭಾ ಚುನಾವಣೆಯ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಯಿತು. ವಿರೋಧಿಗಳು ಅಂತ ಕರೆಸ್ಕೊಂಡಿದ್ದಂಥ ಸುಷ್ಮಾ ಸ್ವರಾಜ್ ಹಾಗೂ ಮುರಳಿ ಮನೋಹರ್ ಜೋಶಿ ಕೂಡ ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಎಲ್ಲ ತುಂಬ ನಗ್ನಗ್ತಾ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅವಾಗಿನ್ನೂ ಲೆಕ್ಕಾಚಾರ ಇತ್ತು ಇವರಿಗೆ, ಸರಿ ಆಗಲಿ ನೋಡೋಣ, ಚುನಾವಣೆ ಮುಗಿಲಿ, ಪೂರ್ಣ ಬಹುಮತ ಬಂದಿಲ್ಲ ಅಂದರೆ ಮಿತ್ರ ಪಕ್ಷಗಳು ಮೋದಿ ಹೆಸರಿಗೆ ಒಪ್ಪೋದು ಕಷ್ಟ, ಅವಾಗ ನಮ್ಮದು ನೋಡೋಣ, ಒಂದು ಚಾನ್ಸ್ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರೆಲ್ಲರೂ ಕೂಡ ಆಗ ಇದ್ದರು. ನಗ್ನಗ್ತಾ ಹಾರ ಹಾಕಿ ಎಲ್ಲ ಕೂಡ ಅಲ್ಲಿ ಕಂಗ್ರ್ಯಾಚುಲೇಟ್ ಮಾಡಿದ್ರು ನರೇಂದ್ರ ಮೋದಿ ಅವರಿಗೆ. ಅಡ್ವಾಣಿ ಅವರು ಆಗಲೂ ಕೂಡ ಗೈರು ಹಾಜರಿದ್ದರು. ಈ ರೀತಿ BJP ಒಳಗೇನೋ ಎಲ್ಲ ರೀತಿ ಸಾಮ ದಾಮ ದಂಡ ಭೇದ ಎಲ್ಲವನ್ನ ಕೂಡ ಪ್ರಯೋಗ ಮಾಡಿ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ದಾಯಿತು. ಈಗ NDA ಮ್ಯಾನೇಜ್ ಮಾಡಬೇಕಲ್ಲ. NDAಲ್ಲೂ ಕೂಡ ಒಂದಷ್ಟು ಜನ ತಾವು ಸೆಕ್ಯುಲರ್ ಅಂತ ಹೇಳಿಕೊಳ್ಳೋರು ಒಂದಷ್ಟು ಜನ ಇದ್ದರು ಆ ಸಂದರ್ಭದಲ್ಲಿ. NDAಲ್ಲೂ ಕೂಡ ವಿಶೇಷವಾಗಿ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿ, ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಚರ್ನ ವಿರೋಧವನ್ನು ವ್ಯಕ್ತಪಡಿಸಿ 17 ವರ್ಷಗಳ BJP ಜೊತೆಗಿನ ಮೈತ್ರಿಯಿಂದ ಹೊರಹೋಯಿತು JDU. ನಿತೀಶ್ ಕುಮಾರ್ ಹೊರ ಹೋದರು. ಆದರೂ ಕೂಡ ನರೇಂದ್ರ ಮೋದಿ ಇದಕ್ಕೆ ಬಗ್ಗೋಕ್ಕೆಲ್ಲ ಹೋಗಲಿಲ್ಲ. ನೀವು ಹೋದರೂ ಪರವಾಗಿಲ್ಲ ಅಂತ ಹೇಳಿದ್ರು. ಬಿಹಾರದ ಪಾಟ್ನಾಗೆ ಹೋಗಿ ನಿತೀಶ್ ಕುಮಾರ್ ವಿರುದ್ಧ ಬಹಳ ದೊಡ್ಡ ರ್ಯಾಲಿ ಮಾಡಿ ಗರ್ಜಿಸಿದ್ರು. ಬಳಿಕ ಮ್ಯಾನೇಜ್ಮೆಂಟ್ ಶುರುವಾಯಿತು, ಇಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಶುರುವಾಯಿತು. ಸಣ್ಣ ಸಣ್ಣ ಪಕ್ಷಗಳನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಆ ಕಡೆ ನಾರ್ತ್ ಈಸ್ಟ್ವರೆಗೆ ಸಣ್ಣ ಸಣ್ಣ ಪಕ್ಷಗಳನ್ನು ಸೇರಿಸ್ಕೊಳ್ತಾ ಬಂದರು. BJPಯ NDAಗೆ, BJP ನೇತೃತ್ವದ NDAಗೆ ಸೇರಿಸ್ತಾ ಬಂದರು. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಆ ಮೂಲಕ 25 ಪಕ್ಷಗಳ ಮೈತ್ರಿಕೂಟ ನಮ್ಮದು ಅಂತ ಹೇಳಿದ್ರು. ಮೇಜರ್ ಪಾರ್ಟೀಸ್, ಉದಾಹರಣೆಗೆ SP ಆಗಿರಲಿ, BSP ಆಗಿರಲಿ, ಅಥವಾ JDU ಆಗಿರಲಿ, ಈ DMK, AIADMK ಇವರೆಲ್ಲ ನೇರವಾಗಿ ಗುರುತಿಸಿಕೊಳ್ಳಲಿಕ್ಕೆ BJD ಇವರೆಲ್ಲ ನಿರಾಕರಿಸಿದ್ರು, ತಟಸ್ಥವಾಗಿರ್ತೀವಿ ಅಂತ ಹೇಳಿದ್ರು. ಈ ಶಿವಸೇನೆ, TDP,
ಹಾಗೆ ಒಂದಷ್ಟು BJP ಜೊತೆ ಮುಂಚಿನಿಂದ ಇದ್ದಂಥವರೆಲ್ಲ BJP ಜೊತೆಗೇನೆ ಇದ್ರು. ಈತ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈ ಕೊಟ್ಟರು ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಅವ್ರನ್ನ ವಾಪಸ್ NDAಗೆ ಕರ್ತರುವಲ್ಲಿ BJP ಯಶಸ್ವಿ ಆಯಿತು. ಈ ರೀತಿ ಹಾಗೂ ಹೀಗೂ ಮಾಡಿ 25 ಪಕ್ಷಗಳ ಒಂದು ಮೈತ್ರಿಕೂಟವನ್ನ ಪ್ರೀಪೋಲ್ ಅಲಯನ್ಸ್ ಅನ್ನ BJP ರಚಿಸುವಲ್ಲಿ ಯಶಸ್ವಿ ಆಯಿತು. ಆ ಮೂಲಕ ಯಾರು ಹೇಳಿದ್ದು ಮೋದಿ ಅಂದರೆ ಬೇರೆ ಪಕ್ಷದವರು ಒಪ್ಪಲ್ಲ ಅಂತ ಹೇಳಿ, ಮೈತ್ರಿಕೂಟಕ್ಕೆ ಬರಲ್ಲ ಅಂತ ಹೇಳಿ? ನೋಡ್ರಿ, 25 ಪಕ್ಷಗಳ ಮೈತ್ರಿಕೂಟ ನಮ್ದು. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರೀಪೋಲ್ ಅಲಯನ್ಸ್, ಚುನಾವಣಾ ಪೂರ್ವ ಮೈತ್ರಿಕೂಟ. ಚುನಾವಣೆ ಮುಗಿದ ಮೇಲೆ ಗೆದ್ದವ್ರು ಬಾಲ ಹಿಡಿಯೋದು ಬೇರೆ, ಚುನಾವಣೆ ನಡೆಯೋಕ್ಕಿಂತ ಮುಂಚೆನೇ ಮಾಡ್ಕೊಂಡಂಥ ಅತಿ ದೊಡ್ಡ ಮೈತ್ರಿಕೂಟ ಇದು ಅಂತ ಹೇಳಿ BJP ಬಿಂಬಿಸ್ತು. ಅದೇ ಸಂದರ್ಭದಲ್ಲಿ ಗುಜರಾತ್ ಗಲಭೆಗೆ ಸಂಬಂಧಪಟ್ಟ ಹಾಗೆ 2013 ಡಿಸೆಂಬರ್ನಲ್ಲಿ ಕೋರ್ಟ್ನಿಂದ ಮೋದಿಗೆ ದೊಡ್ಡ ರಿಲೀಫ್ ಸಿಕ್ತು. SIT ಒಂದು ವರದಿ ಕೊಟ್ಟಿತ್ತಲ್ಲ ಈ ಹಿಂದೆ, ಭಾಳ ವರ್ಷಗಳ ಹಿಂದೆನೇ ಕೊಟ್ಟಿತ್ತು ವರದಿ, ಮೋದಿ ವಿರುದ್ಧ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಶಿಫಾರಸು ಮಾಡಿತ್ತು SIT. ಅದನ್ನು ಕೋರ್ಟ್ ಒಪ್ಪಿಕೊಳ್ತು, ಕೆಳ ಹಂತದ ಕೋರ್ಟ್ ಇದನ್ನು ಒಪ್ಪಿಕೊಳ್ತು. ಇದು ಮೋದಿಗೆ ಮತ್ತೊಂದು ಸರ್ಟಿಫಿಕೇಟ್ ಕೊಟ್ಟ ಹಾಗಾಯಿತು. ಒಂದು NDA ಕೂಡ ಸ್ವಲ್ಪ ನಿಧಾನಕ್ಕೆ ಬೆಳೀತಾ ಇತ್ತು, ಒಂದಷ್ಟು ಪಕ್ಷಗಳು ಬರ್ತಾ ಇದ್ವು. ಈಗ ಕೋರ್ಟಿಂದ ಕೂಡ ಮೋದಿ ವಿರುದ್ಧದ ಪ್ರಕರಣ ಕೈ ಬಿಡಬೇಕು ಅನ್ನುವಂಥ ಶಿಫಾರಸನ್ನು ಒಪ್ಪಿಕೊಂಡ ಕಾರಣ ಮೋದಿಗೆ ಒಂದು ನೈತಿಕ ನೆಲೆ ಸಿಕ್ತು, ಒಂದು ಮಾರಲ್ ಗ್ರೌಂಡ್ ಸಿಕ್ತು. ನೋಡಿ, ನನ್ನನ್ನು ಸುಮ್ಮನೆ ಬಲಿಪಶು ಮಾಡಲಾಗಿತ್ತು ಇಷ್ಟು ವರ್ಷ ಅಂತ ಹೇಳಿಕೊಳ್ಳಿಕ್ಕೆ. ಸರಿ, ಈಗ BJP ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದು ಆಯಿತು, BJP ಒಳಗಡೆ ಎಲ್ಲ ಸಾಲ್ಟ್ ಔಟ್ ಮಾಡ್ಕೊಂಡಿದ್ದು ಆಯಿತು, NDAನೂ ಕೂಡ ಒಂದು ಹಂತಕ್ಕೆ ಮ್ಯಾನೇಜ್ ಮಾಡಿದ್ದು ಆಯಿತು. ಈಗ ಅಧಿಕಾರಕ್ಕೆ ಬರಬೇಕು ಅಂದರೆ, ಭಾರತದ ಗದ್ದಿಯನ್ನು ಏರಬೇಕು, ದಿಲ್ಲಿ ಗದ್ದಿಯನ್ನು ಏರಬೇಕು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಹೆಬ್ಬಾಗಿಲನ್ನು ದಾಟ್ಕೊಂಡೇ ಹೋಗಬೇಕಲ್ವಾ? 80 ಲೋಕಸಭಾ ಸ್ಥಾನಗಳನ್ನು ಹೊಂದಿರುವ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ ಗೆದ್ದರೆ ದಿಲ್ಲಿ ಸಿಂಹಾಸನ ಈಸಿಯಾಗಿ ಕೈಗೆಟಕತ್ತೆ ಅನ್ನುವಂಥದ್ದು ಭಾರತದಲ್ಲಿ ಬಹಳ ಮುಂಚಿನದಲ್ಲೂ ಕೂಡ ಸಾಬೀತಾಗ್ತಾ ಬಂದಿರುವಂತಹ ಕ್ಯಾಲ್ಕುಲೇಷನ್. ಹೀಗಾಗಿ ಮಿಷನ್ ಉತ್ತರ ಪ್ರದೇಶಕ್ಕೆ ಚಾಲನೆ ಕೊಡಲಾಯಿತು. ಅಲ್ಲಿ ನೆಲೆನೂ ಇರಲಿಲ್ಲ, BJPಗೆ ನೇತೃತ್ವನೂ ಇರಲಿಲ್ಲ, ಕಾರ್ಯಕರ್ತರಂತೂ ಆತ್ಮವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ಟಿದ್ರು. BJPಲಿ ಯಾವ ಥರ ಒಂದು ದಿವಸ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ಒಂದು ಆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ರು. ಸೊ ಅಮಿತ್ ಶಾ ಅವರನ್ನು ಇನ್ಚಾರ್ಜ್ ಆಗಿ ಉತ್ತರ ಪ್ರದೇಶಕ್ಕೆ ಕಳಿಸ್ಕೊಟ್ರು ನರೇಂದ್ರ ಮೋದಿ ಅವರು. ತಮ್ಮ ಅತ್ಯಾಪ್ತ ಸೇನಾನಿಯನ್ನು ಕಳಿಸ್ಕೊಟ್ರು. ಅಮಿತ್ ಶಾ ಹೋದ ಕೂಡಲೇ ಮಾಡಿದ್ದು ಮೇಲ್ಮಟ್ಟದಲ್ಲಿ ಸರಿ ಮಾಡೋದಕ್ಕಿಂತ ಹೆಚ್ಚಾಗಿ ತಳ ಹಂತದಲ್ಲಿ, ಬೂತ್ ಮಟ್ಟದಲ್ಲಿ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು ಅಮಿತ್ ಶಾ. ನಾಯಕರಿಗಿಂತ ಕಾರ್ಯಕರ್ತರು ಫಸ್ಟ್ ರೆಡಿ ಆಗಲಿ ಅಂತ ಪ್ರತಿ ಬೂತ್ನಲ್ಲೂ ಕೂಡ 10 ಕಾರ್ಯಕರ್ತರ ಬೂತ್ ಕಮಿಟಿಯನ್ನು ಮಾಡಿದ್ರು. ಲಕ್ಷಾಂತರ ಬೂತ್ ಇದೆ UPಯಲ್ಲಿ, ಪ್ರತಿ ಬೂತ್ನಲ್ಲೂ ಕೂಡ ಬೂತ್ ಕಮಿಟಿ ಮಾಡಿದ್ರು. 10 ಕಾರ್ಯಕರ್ತರು ಇರಲೇಬೇಕು, ಅಪಾಯಿಂಟ್ ಮಾಡಲಾಯಿತು. ಅದರಲ್ಲೂ ಕೂಡ ಅಲ್ಲಿ ಉತ್ತರ ಪ್ರದೇಶದ ಜಾತಿ ರಾಜಕಾರಣ ಎಲ್ಲ ಕಡೆ ನಡೆಯುತ್ತೆ ಭಾರತದಲ್ಲಿ, ದುರಂತ ಅದು ನಮ್ಮ ದೇಶದ್ದು. ಉತ್ತರ ಪ್ರದೇಶದಲ್ಲಿ ಬಹಳ ಜೋರಾಗಿ ನಡೀತಾ ಇತ್ತು ಇವಾಗಲೂ ಕೂಡ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, BSPದೊಂದಷ್ಟು ವೋಟ್ ಬ್ಯಾಂಕು, SPದೊಂದಷ್ಟು ವೋಟ್ ಬ್ಯಾಂಕು, ಅದು ಬಿಟ್ಟರೆ ಕಾಂಗ್ರೆಸ್ದು ಒಂದಷ್ಟು ವೋಟ್ ಬ್ಯಾಂಕ್. ಈ ರೀತಿ ಜಾತಿಗಳ ಮತ್ತು ಧರ್ಮದ ಆಧಾರದ ವೋಟ್ ಬ್ಯಾಂಕ್ ಅಲ್ಲಿ ಇತ್ತು. ಅದನ್ನು ಈಗ ಕ್ಯಾಪ್ಚರ್ ಮಾಡಬೇಕಲ್ಲ. ಹೀಗಾಗಿ ಪ್ರತಿ ಬೂತ್ 10 ಸದಸ್ಯರ ಬೂತ್ ಕಮಿಟಿಯಲ್ಲಿ 4 ದಲಿತ, 2 OBC, 2 ಬ್ರಾಹ್ಮಣ ಹಾಗೂ 2 RSS ABVPಯಿಂದ ನೇಮಕಾತಿಗಳನ್ನ ಮಾಡಲಾಯಿತು. ಪ್ರತಿ ಬೂತ್ನಲ್ಲೂ ಕೂಡ ಈ ರೀತಿ ಮಾಡಲಾಯಿತು. ತಮ್ಮದೇ ಆದ ಈ ಸೋಷಿಯಲ್ ಎಂಜಿನಿಯರಿಂಗನ್ನು ಮಾಡಿದ್ರು ಅಮಿತ್ ಶಾ. ಈ ಮೂಲಕ SP, BSP ಮತ್ತು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ನೇರವಾಗಿ ಲಗ್ಗೆ ಹಾಕ್ತು BJPಯ ಬೂತ್ ಕಮಿಟಿ ಕಾನ್ಸೆಪ್ಟ್. ಈ ರೀತಿ ಗ್ರೌಂಡ್ ವರ್ಕ್ ಆಯಿತು. ಈಗ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಸೃಷ್ಟಿ ಮಾಡಬೇಕಲ್ಲ. ಒಂದು ಶಾಂತವಾಗಿದ್ದ ನೀರಿಗೆ ಒಂದು ಕಲ್ಲು ಹಾಕಿದ್ರೆ ಯಾವ ರೀತಿ ದೊಡ್ಡ ಅಲೆಗಳು ಹೇಳುತ್ತೋ ಆ ರೀತಿ ಉತ್ತರ ಪ್ರದೇಶದ ಚುನಾವಣಾ ಸಮುದ್ರಕ್ಕೆ ನರೇಂದ್ರ ಮೋದಿಯ ಎಂಟ್ರಿ ಆಯಿತು. ನರೇಂದ್ರ ಮೋದಿ ಅವರನ್ನ ವಾರಣಾಸಿಯಿಂದ ಕಣಕ್ಕೆ ಇಳಿಸಲಾಯಿತು. ಆ ಮೂಲಕ 2 ಸಂದೇಶವನ್ನು ರವಾನೆ ಮಾಡಲಾಯಿತು. ಒಂದು, ಉತ್ತರ ಪ್ರದೇಶ ಅಂದರೆ ಮೋದಿಗೆ ಕಳಕಳಿ ಇದೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ರು ಅಲ್ಲಿ ಸ್ಪರ್ಧೆ ಮಾಡಿಸೋ ಮೂಲಕ. ಮತ್ತೊಂದು ಕಡೆ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿರುವಂತಹ ವಾರಾಣಸಿ, ಕಾಶಿ, ಅಲ್ಲಿಂದ ಸ್ಪರ್ಧೆ ಮಾಡೋ ಮೂಲಕ ಹಾರ್ಡ್ ಕೋರ್ ವೋಟ್ ಬ್ಯಾಂಕು ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡುವಲ್ಲಿ BJP ಯಶಸ್ವಿ ಆಯಿತು. BJP ಅನ್ನೋಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಈ ರೀತಿ ಐಡಿಯಾ ಕೊಟ್ಟು ಮಾಡಿಸೋ ಮೂಲಕ ಯಶಸ್ವಿ ಆದರು ಅಂತ ಹೇಳಬಹುದು. ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಚಾಲೆಂಜ್ ಮಾಡ್ತೀನಿ ಅಂತ ಅರವಿಂದ ಕೇಜ್ರಿವಾಲ್ ಬಂದರು. ಆಮ್ ಆದ್ಮಿ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಹೆಸರಿತ್ತು ಆ ಸಂದರ್ಭದಲ್ಲಿ. ಅರವಿಂದ ಕೇಜ್ರಿವಾಲ್ ಅವ್ರದ್ದು ಸಪ್ರೇಟ್ ಅಧ್ಯಾಯ, ಅದನ್ನು ಸಪ್ರೇಟಾಗಿ ನಾವು ನಿಮಗೆ ಭಾರತ ದರ್ಶನ ಸರಣಿಯಲ್ಲಿ ಹೇಳ್ತೀವಿ, ಅವ್ರನ್ನ ನಾವು ಮೆನ್ಷನ್ ಮಾಡಲೇಬೇಕು. ಆ ಸಂದರ್ಭದಲ್ಲಿ ಅರವಿಂದ ಕೇಜ್ರಿವಾಲ್ ಬಹಳ ದೊಡ್ಡ ಹೈಪ್ನೊಂದಿಗೆ ವಾರಣಾಸಿಯಲ್ಲಿ ಹೋಗಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಪರಿಣಾಮ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರ ಅರವಿಂದ ಕೇಜ್ರಿವಾಲ್ ಅವರ ಗ್ರಾಫ್ ಮೇಲಿದ್ದು ಡೌನ್ ಆಯಿತು, ಮತ್ತೆ ಮೇಲಕ್ಕೆ ಬಂತು. ಇವಾಗಲೂ ಒಂದು ಹಂತಕ್ಕಿದೆ, ಅದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಮತ್ತೀಗ ವಾಪಸ್ 2014ರ ಚುನಾವಣೆಯ ವಿಚಾರಕ್ಕೆ ಬರೋಣ. ಈ ಚುನಾವಣೆಯಲ್ಲಿ ಪ್ರಮುಖವಾಗಿದ್ದು ನರೇಂದ್ರ ಮೋದಿಯವರ ಆ ಎಲೆಕ್ಟ್ರಿಫೈಯಿಂಗ್ ಕ್ಯಾಂಪೇನ್.
ಒಂದು ರೀತಿ ವಿದ್ಯುತ್ ಸಂಚಾರ ಮಾಡಿದಂಥ ರೀತಿಯಲ್ಲಿ ಇಡೀ ದೇಶವ್ಯಾಪಿ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಭಾರತ ಹಿಂದೆಂದೂ ಕೂಡ ಇಂಥ ಒಂದು ಚುನಾವಣಾ ಪ್ರಚಾರವನ್ನು ಕಂಡೇ ಇರಲಿಲ್ಲ. ಎದುರಾಳಿಗಳು ಬಿಡಿ, BJPಯ ಒಳಗೂ ಕೂಡ ಯಾರೂ ಅಂದ್ಕೊಂಡಿರಲಿಲ್ಲ ಈ ಥರನೂ ಒಂದು ಪ್ರಚಾರ ಮಾಡೋಕ್ಕೆ ಸಾಧ್ಯ ಇದೆ. ಈ ರೀತಿಯೂ ಅಬ್ಬರವನ್ನು ಒಂದು ರೀತಿಯಲ್ಲಿ ಆಗಲೇ ಹೇಳಿದಾಗೆ ವಿದ್ಯುತ್ ಸಂಚರಿಸೋ ರೀತಿಯಲ್ಲಿ ಕಾರ್ಯಕರ್ತರೆಲ್ಲ ಸಡನ್ನಾಗಿ ಒಂದು ರೀತಿ ರೋಮಾಂಚನ ಆಗೋ ರೀತಿಯಲ್ಲಿ ಪ್ರಚಾರ ನಡೆಸೋಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನು ನರೇಂದ್ರ ಮೋದಿ 2014 ಚುನಾವಣೆಯಲ್ಲಿ ಗುಜರಾತಲ್ಲಿ ಮುಂಚೆಯಿಂದನೂ ಕೂಡ ಮಾಡ್ಕೊಂಡು ಬಂದಿದ್ರು. ಅವರು ದೇಶಕ್ಕೂ ಕೂಡ ಪರಿಚಯ ಮಾಡಿದ್ರು. ಮಿಷನ್ 272+ ಅಂಥೇಳಿ ಘೋಷವಾಕ್ಯವನ್ನು ಹೊರಡಿಸಲಾಯಿತು. ಅದೇ ಹೆಸರಿನ ವೆಬ್ಸೈಟ್ ಕೂಡ ಮಾಡಲಾಯಿತು. ಒಂದು ರೀತಿ ಮೋದಿ ಸುತ್ತ ಇಡೀ ಪ್ರಚಾರವನ್ನು ಕೇಂದ್ರೀಕರಿಸಲಾಯಿತು. BJP ಅದರ ಸಿದ್ಧಾಂತಗಳು ಎಲ್ಲವೂ ಕೂಡ ಸೆಕೆಂಡ್ ಥರ್ಡ್ ಲೈನ್ಗೆ ಬಂದರೆ ಮೊದಲ ಲೈನ್ನಲ್ಲಿ ನರೇಂದ್ರ ಮೋದಿ ಮತ್ತು ಅವರ ಗುಜರಾತ್ ಮಾಡೆಲನ್ನು ಪ್ರೊಜೆಕ್ಟ್ ಮಾಡಲಾಯಿತು. ನಮ್ಮದು ಸಂಸದೀಯ ಪ್ರಜಾಪ್ರಭುತ್ವ, ಪಕ್ಷದ ಮೇಲೆ ಕ್ಯಾಂಡಿಡೇಟ್ಗಳ ಮೇಲೆ ವೋಟಿಂಗ್ ನಡೆಯುತ್ತೆ. ನಂತರ ಗೆದ್ದಂಥ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿ ಸಂಸದರುಗಳು ಹೋಗಿ ಬಳಿಕ ತಮ್ಮ ಸಂಸದೀಯ ಪಕ್ಷದ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಆತ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ನಂತರ ಅವರು ಪ್ರಧಾನಿ ಆಗ್ತಾರೆ, ಕ್ಯಾಬಿನೆಟ್ ರಚಿಸ್ತಾರೆ. ಇದು ನಮ್ಮ ಪದ್ಧತಿ. ಆದರೆ ನರೇಂದ್ರ ಮೋದಿ ಅವರು ಯಾವ ರೀತಿ ಇದನ್ನು ಟರ್ನ್ ಮಾಡಿದ್ರು ಅಂದರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ರೀತಿಯಲ್ಲಿ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ರೀತಿಯಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ ಕ್ಯಾಂಡಿಡೇಟ್ಗಳು ದೇಶದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ. ಅವ್ರನ್ನ ಗೆಲ್ಲಿಸಿ ಅವ್ರಿಗೆ ಓಟ್ ಹಾಕಿದ್ರೆ ನನ್ನನ್ನು ಪ್ರಧಾನಿ ಮಾಡೋಕ್ಕೆ ನೀವು ಓಟ್ ಹಾಕಿದಾಗೆ. ಕ್ಯಾಂಡಿಡೇಟ್ಗಳ ಮುಖ ನೋಡಬೇಡಿ, MP ಯಾರಾಗ್ತಾರೆ ಅಂತ ಮುಖ ನೋಡೋಕೆ ಹೋಗಬೇಡಿ. ಅವ್ರಿಗೆ ಹಾಕೋ ಪ್ರತಿಯೊಂದು ಓಟ್ ಕೂಡ ನನ್ನನ್ನು ಪ್ರಧಾನಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ನಾನು ಪ್ರಧಾನಿ ಆಗಬೇಕು ಅಂದರೆ ನಿಮ್ಮ ಮುಂದೆ ಎಂಥದ್ದೇ ಕ್ಯಾಂಡಿಡೇಟ್ ಇರಲಿ ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿ ಅನ್ನುವಂಥ ಕರೆಯನ್ನು ಕೊಡಲಾಯಿತು. ವ್ಯವಸ್ಥಿತವಾಗಿ ಬಾಯ್ಬಿಟ್ಟು ಈ ರೀತಿ ಹೇಳಿದೆ ಹೋದರೂ ಕೂಡ ಒಂದು ಸಂದರ್ಭದಲ್ಲಿ ಹೇಳಿದರು, ನಿಮ್ಮ ಪ್ರತಿಯೊಂದು ಮತ ಕೂಡ ನನ್ನ ಜೋಳಿಗೆಗೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ. ಈ ರೀತಿ ವ್ಯವಸ್ಥಿತವಾಗಿ ಅಧ್ಯಕ್ಷೀಯ ಮಾದರಿ ಚುನಾವಣೆಯನ್ನು ನಡೆಸಲಾಯಿತು. ಕೇವಲ ಅಲ್ಲಿ BJP ಟೀಮ್ ಮಾತ್ರ ಕೆಲಸ ಮಾಡ್ತು ಅಂತ ಅನ್ಕೋಬೇಡಿ. ಈ ಚುನಾವಣೆಯಲ್ಲಿ ಮೋದಿ ಅವರ ಒಂದು ಪರ್ಸನಲ್ ಟೀಮ್ ಕೂಡ ಇತ್ತು. ಅದು ಗಾಂಧಿನಗರದಿಂದ ಆಪರೇಟ್ ಮಾಡ್ತಾ ಇತ್ತು. ಮತ್ತೊಂದು BJPಯ ಟೀಮ್ ಸಪ್ರೇಟ್ ಇತ್ತು. ಪಕ್ಷದ ಒಂದು ಟೀಮ್ ಇರುತ್ತಲ್ಲ, ಅದು ಕೂಡ ಸಪ್ರೇಟಾಗಿ ಪಕ್ಷದ ಮಷಿನರಿ ಸಪ್ರೇಟಾಗಿ ಕೆಲಸ ಮಾಡ್ತಾ ಇತ್ತು. ನರೇಂದ್ರ ಮೋದಿ ಅವರ ಟೀಮ್ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದಲ್ಲಿ, ಚುನಾವಣಾ ರಾಜನೀತಿ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ಒಂದು ಟೀಮ್ ಸಪ್ರೇಟಾಗಿ ಕೆಲಸ ಮಾಡ್ತಾ ಇತ್ತು. 2 ಟೀಮ್ ಆಯಿತಾ. ಮತ್ತೊಂದು 3ನೇ ಟೀಮ್ ಕೂಡ ಇತ್ತು. ಅದು ಸಂಘ, RSS ಮತ್ತು ಅದರ ಅಂಗಸಂಸ್ಥೆಗಳು ಮನೆಗೂ ಹೋಗಿ ಪ್ರಚಾರ ಮಾಡಿದ್ರು, ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ರು. ಈ ರೀತಿ ನರೇಂದ್ರ ಮೋದಿ ಅವರ ಇಮೇಜ್ ಮತ್ತು ಅವರ 3 ಚುನಾವಣಾ ಪ್ರಚಾರದ ಅಂಗಗಳು ಸೇರಿಕೊಂಡು ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಎದುರಾಳಿಗಳಿಗೆ ಉಸಿರಾಡಲಿಕ್ಕೆ ಆಗದಿರೋ ರೀತಿ ಮಾಡಿಬಿಟ್ರು. ಆ ರೀತಿ ಪ್ರಚಾರ ಮಾಡಿದ್ರು. ತಂತ್ರಜ್ಞಾನವನ್ನು ಅಭೂತಪೂರ್ವವಾಗಿ ಬಳಸಿಕೊಳ್ಳಲಾಯಿತು. 3D ಮೋದಿ ಅಂತ ಹೇಳಿ 3D ರ್ಯಾಲಿಗಳನ್ನು ನಡೆಸಲಾಯಿತು. ಮೋದಿ ಒಂದೇ ಕಡೆ ನಿಂತ್ಕೊಂಡು ಭಾಷಣ ಮಾಡಿದ್ರೆ 50, 100, 1000 ಲೊಕೇಶನ್ಗಳಲ್ಲಿ ಅಟ್ ಎ ಟೈಮ್ 3Dಯಲ್ಲಿ ಮೋದಿ ಬಂದು ಮಾತಾಡೋ ರೀತಿಯಲ್ಲಿ ಆ ರೀತಿ ಪ್ರಚಾರವನ್ನು ಮಾಡಲಾಯಿತು. ರಾಜಕಾರಣಕ್ಕೆ 3D ಟೆಕ್ನಾಲಜಿಯನ್ನು ಅದುವರೆಗೂ ಯಾರೂ ಕೂಡ ಬಳಸಿರಲಿಲ್ಲ. ಆ ರೀತಿ ಪ್ರಚಾರವನ್ನು ಮಾಡಲಾಯಿತು. ಜೊತೆಗೆ ಇಂಡಿಯಾ 272+ ಹೆಸರಿನ ಒಂದು ವೆಬ್ಸೈಟ್ ಕೂಡ ಮಾಡಲಾಯಿತು. ವಿಶ್ವದ ಯಾವುದೇ ಭಾಗದಲ್ಲಿರುವ ವ್ಯಕ್ತಿ ಕೂಡ ವಾಲಂಟಿಯರ್ ಆಗಿ ಸೇರಿಕೊಂಡು ಡಿಜಿಟಲಿ ಆನ್ಲೈನ್ ಪ್ರಚಾರ ಮಾಡೋಕ್ಕೆ ಅವಕಾಶವನ್ನು ಕೊಡಲಾಯಿತು. 4 ಲಕ್ಷ ಜನ ಆನ್ಲೈನ್ ವಾಲಂಟಿಯರ್ಗಳು ಆ ಸಂದರ್ಭದಲ್ಲಿ BJPಗೆ ಪ್ರಚಾರ ಮಾಡಿದ್ರು. ಅವರು BJP ಅವರಲ್ಲ, ಅವರು ಬೇರೆ ಬೇರೆ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರೊಫೆಷನಲ್ಸ್. ಅವರು ಈ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಮೋದಿ ಆ ರೀತಿಯಾಗಿ ಅಟ್ರಾಕ್ಟ್ ಮಾಡುವಲ್ಲಿ ಯುವಕರನ್ನು ಯಶಸ್ವಿಯಾಗಿದ್ರು. 2014 ಚುನಾವಣಾ ಪ್ರಚಾರದ ಬಗ್ಗೆನೇ ಜಾಸ್ತಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅದೊಂದು ಸ್ಟಡಿ ಸಬ್ಜೆಕ್ಟೇ ಆಗೋಯ್ತು. ಯಾಕಂದರೆ ಕಂಡು ಕೇಳರಿಯದ ಪ್ರಚಾರ ಆಗಿತ್ತು 2014. ಆ ಪರಿ ಇಡೀ ದೇಶದಲ್ಲಿ ಒಂದು ರೀತಿ ವಾತಾವರಣವನ್ನು ಸೃಷ್ಟಿಸಲಾಗಿತ್ತು. ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಸ್ಕಾಲರ್ಗಳು ಅದನ್ನು ರಿಸರ್ಚ್ ಮಾಡಬೇಕಾದಂತಹ ಒಂದು ಟಾಪಿಕ್ ಆಯಿತು. ಅದು ಅಧ್ಯಯನದ ವಸ್ತು ಆಯಿತು ನರೇಂದ್ರ ಮೋದಿ ಅವರ 2014 ಎಲೆಕ್ಷನ್. ಏನೇನು ಸ್ಲೋಗನ್, ಫಸ್ಟ್ಗೆ ಏನು ಸ್ಲೋಗನ್ ಬಿಡಲಾಯಿತು ಅಂತ ಹೇಳಿದ್ರೆ ಜನತಾ ಮಾಫ್ ನಹಿ ಕರೇಗಿ ಅನ್ನುವಂಥ ಸ್ಲೋಗನನ್ನು ಬಿಡಲಾಯಿತು ಮೊದಲ ಹಂತದಲ್ಲಿ. ಏನು, ಹೆಣ್ಮಕ್ಳ ಅತ್ಯಾಚಾರ ಆಗ್ತಾ ಇದೆ, ಜನತಾ ಮಾಫ್ ನಹಿ ಕರೇಗಿ. ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಜನತಾ ಮಾಫ್ ನಹಿ ಕರೇಗಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಜನತಾ ಮಾಫ್ ನಹಿ ಕರೇಗಿ. ಎಲ್ಲ ಕಡೆ ಭಯೋತ್ಪಾದಕ ದಾಳಿಗಳಾಗ್ತಾ ಇದೆ, ಜನತಾ ಮಾಫ್ ನಹಿ ಕರೇಗಿ. ಈ ರೀತಿ ಸ್ಲೋಗನನ್ನು ಮೊದಲ ಹಂತದಲ್ಲಿ ಲಾಂಚ್ ಮಾಡಲಾಯಿತು. ಅದು ಜನರ ಮೈಂಡಲ್ಲಿ ಸೆಟ್ ಆಗೋ ರೀತಿ ಮಾಡಲಾಯಿತು. ನಂತರ ಅಚ್ಚೆ ದಿನ್ ಆನೆ ವಾಲೆ ಹೈ ಅಂಥೇಳಿ ಘೋಷಣೆ ಹೊರಡಿಸಲಾಯಿತು.
ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಜನತಾ ಮಾಫ್ ನಹಿ ಕರೆಗಿ ಕ್ಯಾಂಪೇನ್, ನಂತರ ಕಲರ್ಫುಲ್ ಆಗಿ ಅಚ್ಚೇ ದಿನ ಆನೆ ವಾಲೆ ಹೇ, ಆ ರೀತಿ ಕರಾಳ ದಿನಗಳಿದ್ವು. ಆದರೆ ಮೋದಿ ಬರ್ತಾ ಇದ್ದಾರೆ, ಇನ್ನು ಮುಂದೆ ಅಚ್ಚೇ ದಿನ ಆಯೆಂಗೆ ಅನ್ನುವಂತಹ ಘೋಷವಾಕ್ಯವನ್ನು ಮೊಳಗಿಸಲಾಯಿತು. ಮೋದಿ ಬರ್ತಾ ಇದ್ದಾರೆ, ಒಳ್ಳೆ ದಿನಗಳು ಬರಲಿವೆ ಇನ್ನು ಮುಂದೆ ಅಂಥೇಳಿ ಕಲರ್ನಲ್ಲಿ ಕೊಡಲಾಯಿತು ಅಡ್ವರ್ಟೈಸ್ಮೆಂಟ್. ಫೈನಲ್ ಪಂಚ್ ಆಗಿ ಅಬ್ ಕಿ ಬಾರ್ ಮೋದಿ ಸರ್ಕಾರ ಘೋಷಣೆಯನ್ನ ಮೊಳಗಿಸಲಾಯಿತು. 437 ರ್ಯಾಲಿ ಮಾಡಿದ್ರು ನರೇಂದ್ರ ಮೋದಿ, ದೇಶದ ಮೂಲೆ ಮೂಲೆಗೂ ಕೂಡ ಹೋಗಿ 3 ಲಕ್ಷ ಕಿಲೋಮೀಟರ್ ಯಾತ್ರೆ ಮಾಡಿದ್ರು ಭಾರತದ ಮೂಲೆ ಮೂಲೆಗೂ ಹೋಗಿ. ಒಬ್ಬ ಏಕಾಂಗಿ ಹೋರಾಟಗಾರನ ರೀತಿಯಲ್ಲಿ ನರೇಂದ್ರ ಮೋದಿ ಬಿಜೆಪಿಯನ್ನ ಮುನ್ನಡೆಸಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರೇ ಆಗಿದ್ದಂಥ ರಾಜನಾಥ್ ಸಿಂಗ್ ಕೇವಲ 100 ರ್ಯಾಲಿ ಮಾಡಿದ್ರು, ಸೆಕೆಂಡ್ ಅವರೇ ಇರೋದು, ಉಳಿದವರೆಲ್ಲ ಲೆಕ್ಕಕ್ಕಿಲ್ಲ ಜಮಕ್ಕಿಲ್ಲ. ಆ ರೀತಿ 437 ರ್ಯಾಲಿ ಒಬ್ಬರೇ ಮಾಡಿದ್ರು ನರೇಂದ್ರ ಮೋದಿ. ಯಾವ ಜಾಗಕ್ಕೆ ಹೋಗಬೇಕು, ಯಾವ ರೀತಿ ಭಾಷಣ ಮಾಡಬೇಕು ಅದೆಲ್ಲವನ್ನು ಕೂಡ ರಿಸರ್ಚ್ ಮಾಡಿಕೊಡೋಕೆ ಒಂದು ರಿಸರ್ಚ್ ಟೀಮೇ ಇತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಗುಜರಾತ್ ಮಾಡೆಲ್ ಮುಂದಿಟ್ಟುಕೊಂಡು ಮಾರ್ಕೆಟಿಂಗ್ ಮಾಡಲಾಯಿತು. ನೋಡಿ, ಇಡೀ ದೇಶದಲ್ಲಿ ಗುಜರಾತ್ ಸಕ್ಸಸ್ಫುಲ್ ರಾಜ್ಯ, ಇಡೀ ಪ್ರಪಂಚದಲ್ಲಿ ಭಾರತ ಸಕ್ಸಸ್ಫುಲ್ ದೇಶ ಆಗಬೇಕು ಅಂದರೆ ಗುಜರಾತ್ ಲೀಡ್ ಮಾಡಿದಂತಹ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿ. ಯಾವ ರೀತಿ ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಓನ್ಲಿ ಅಬೌಟ್ ನರೇಂದ್ರ ಮೋದಿ, ಆ ರೀತಿ ಮಾಡಿದ್ರು. ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಬೇಕಾ ಬೇಡವಾ, ಎಲೆಕ್ಷನ್ ಇಡೀ ವಿಚಾರ ಅಷ್ಟಕ್ಕೆ ಸೀಮಿತ ಮಾಡಲಾಯಿತು. ಆ ಪರಿಯಾಗಿ ನರೇಂದ್ರ ಮೋದಿ ಇಡೀ ಭಾರತದ ಎಲ್ಲ ವಲಯಗಳನ್ನು ಕೂಡ ಆವರಿಸಿಬಿಟ್ರು. ಮಣಿಶಂಕರ್ ಅಯ್ಯರ್ ಚಾಯ್ವಾಲಾ ಅಂತ ಹೇಳಿದ್ರು ನರೇಂದ್ರ ಮೋದಿಗೆ, ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್. ಅದನ್ನೇ ಇಟ್ಕೊಂಡ ನರೇಂದ್ರ ಮೋದಿ, ಯಾಕೆ ಚಾಯ್ ಮಾರೋರು, ತುಂಬ ಕೆಳಮಟ್ಟದಿಂದ ಮೇಲಕ್ಕೆ ಬಂದವರು ಉನ್ನತ ಹುದ್ದೆಗೆ ಏರಬಾರ್ದ, ಕಾಂಗ್ರೆಸ್ನ ಮನಸ್ಥಿತಿ ನೋಡಿ ಇವ್ರದೆಲ್ಲ ಮನಸ್ಥಿತಿ ಒಂದು ರೀತಿ VIP ಮನಸ್ಥಿತಿ, ಕೆಳವರ್ಗದವ್ರನ್ನ ಕೆಟ್ಟದಾಗಿ ನೋಡ್ತಾ ಇರುವಂತ ಬೆಂಬಲಿಸಿದ್ರು. ಚಾಯ್ ಪೇ ಚರ್ಚಾ ಅಂತ ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡ್ರು. ರಾಹುಲ್ ಗಾಂಧಿ ಮೇಲೆ ಶಹಜಾದ ಅಂತ ಹೇಳಿದ್ರು, ರಾಹುಲ್ ಗಾಂಧಿಯನ್ನ ರಾಜ್ಕುಮಾರ ಅಂತ. ಈ ಹಿಂದೆ ಈ ಪ್ರಿನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಾದರೆ ರಾಜಕುಮಾರ ಅಂತಾರೆ, ಹಿಂದಿಯಲ್ಲಾದರೂ ಕೂಡ ರಾಜ್ಕುಮಾರ್ ಅಂತ ಹೇಳ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ. ಆದರೆ ಶಹಜಾದ ಅಂತ ಹೇಳಿದ್ರು ಬೇಕಂತಾನೆ, ಪ್ರಿನ್ಸ್ ಅಂತಲೂ ಹೇಳಲಿಲ್ಲ ಅಥವಾ ರಾಜ್ಕುಮಾರ ಅಂತಲೂ ಕೂಡ ಹೇಳಲಿಲ್ಲ. ಅದೇ ರೀತಿ ಅರ್ಥ ಬರುವ ಉರ್ದು ಶಬ್ದವನ್ನು ಶಹಜಾದ ಅಂತ ಹೇಳಿದ್ರು. ಅಂದರೆ ಈ ಮುಸ್ಲಿಂ ರಾಜರುಗಳೆಲ್ಲ ಇದ್ದಾಗ ರಾಜ್ಕುಮಾರ್ಗೆ ಶಹಜಾದ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ ಶಹಜಾದ ಅಂತ ಕರೆದ್ರು. ಹಾಗೆ ಪ್ರಿಯಾಂಕಾ ಗಾಂಧಿ ವಿರುದ್ಧ ಕೂಡ ದಾಳಿ ಮಾಡಿದ್ರು. ಅದು ಪ್ರಿಯಾಂಕಾ ಗಾಂಧಿಯಿಂದನೇ ಸಿಕ್ಕಂಥ ಅಸ್ತ್ರ. ಪ್ರಿಯಾಂಕಾ ಗಾಂಧಿ ಏನು ಹೇಳಿದ್ರು ಪ್ರಚಾರ ಮಾಡೋ ಬರದಲ್ಲಿ, ನರೇಂದ್ರ ಮೋದಿ ನೀಚ್ ಕಿಸ್ಮ್ ಕಾ ಆದ್ಮಿ ಅಂದ್ಬಿಟ್ರು, ನೀಚ ಅಂತ ಹೇಳಿಬಿಟ್ರು. ಅದನ್ನೇ ಬಳಸ್ಕೊಂಡ ನರೇಂದ್ರ ಮೋದಿಯವರು, ನೋಡಿ ಪ್ರಿಯಾಂಕಾ ಗಾಂಧಿ ನನ್ನನ್ನು ನೀಚ ಅಂತ ಹೇಳ್ತಿದ್ದಾರೆ, ಆ ಮೂಲಕ ಎಲ್ಲ ಕೆಳವರ್ಗದವರ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ. ಯಾಕೆ ಕೆಳ ಜಾತಿಯಲ್ಲಿ ಹುಟ್ಟೋದೆ ಪಾಪನ, ಉನ್ನತ ಸ್ಥಾನಕ್ಕೆ ಏರಬಾರ್ದ ನಾವು ಅನ್ನುವಂಥ ಪ್ರಚಾರವನ್ನು ಮಾಡಿದ್ರು. UPಯಲ್ಲಿ ಇದನ್ನು ಹೆಚ್ಚಾಗಿ ಈ ಅಸ್ತ್ರವನ್ನು ನರೇಂದ್ರ ಮೋದಿ ಬಳಸ್ಕೊಂಡ್ರು. ಈ ಇಡೀ ಪ್ರಕ್ರಿಯೆಯಲ್ಲಿ RSS ಆಗೋದರ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಪಾತ್ರ ತುಂಬ ದೊಡ್ಡದಿತ್ತು. ಮನೆಗೂ ಹೋಗಿ RSS ಮತ್ತು ಅದರ ಇತರ ಸಂಘ ಸಂಸ್ಥೆಗಳಿದಾವಲ್ಲ, RSSದು ಅಫಿಲಿಯೇಟೆಡ್ ಸಂಘ ಸಂಸ್ಥೆಗಳು, ಬಜರಂಗ್ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ABVP ಆಗಿರ್ಬೋದು, ಸಾಕಷ್ಟು ಮೋರ್ಚಾಸ್ ಇದೆ ಅವ್ರದ್ದು, ದೊಡ್ಡ ಆಲದ ಮರ. ಅವರೆಲ್ಲರೂ ಕೂಡ ಸೈಲೆಂಟಾಗಿ ಪ್ರಚಾರವನ್ನು ಮಾಡಿದ್ರು. 100% ವೋಟಿಂಗ್ ಆಗಲಿ, ಎಲ್ಲರೂ ಮತದಾನ ಮಾಡಿ ಅಂತ ಕರೆ ಕೊಟ್ಟರು. ಆ ಮೂಲಕ ಮೋದಿಗೆ ಹಾಕಿ ಅಂತ ಪರೋಕ್ಷವಾಗಿ ಹೇಳಿದ್ರು. ಜೊತೆಗೆ ಪಕ್ಷದ ಒಳಗೂ ಕೂಡ ವಿರೋಧಿಗಳ ಸ್ವರವನ್ನು ಬಂದ್ ಮಾಡಿದ್ದು ಸಂಘಾನೇ, RSS. ಅಡ್ವಾಣಿ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ರು ಮೋದಿ ಅವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದಾಗಲೇ. BJPಯ ಎಲ್ಲ ಸ್ಥಾನಗಳಿಗೂ ರಾಜೀನಾಮೆ ಕೊಟ್ಟಿದ್ರು. ಆಗ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಕೂಡ ಇದೇ RSS. ಅವರ ಅಡ್ವಾಣಿ ರಾಜೀನಾಮೆಯ ಪರಿಣಾಮ ಮೋದಿಯ ಭವಿಷ್ಯದ ಮೇಲೆ ಆಗದೇ ಇರೋ ಥರ ನೋಡ್ಕೊಂಡಿದ್ದು ಕೂಡ ಇದೇ ಮೋಹನ್ ಭಾಗವತ್ ಅವರು ಮತ್ತು RSS. ಈ ಮೂಲಕ ತನ್ನ ಪ್ರಚಾರಕನೊಬ್ಬನನ್ನು ಪ್ರಧಾನಮಂತ್ರಿ ಮಾಡುವ ಶಪಥ ಮಾಡಿತ್ತು ಸಂಘ. ಆ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಒಂದು ಸಂದರ್ಭದಲ್ಲಿ ಹೇಳಿದರು, ಈ ಗೆದ್ರೆ ನಾವು 14ರಲ್ಲಿ ಗೆದ್ರೆ 25 ವರ್ಷ ನಮ್ಮನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಈ ಸಲ ನಾವು ಗೆದ್ದಿಲ್ಲ ಅಂದರೆ ಮುಂದಿನ 100 ವರ್ಷ ವನವಾಸ ಗ್ಯಾರಂಟಿ ಅನ್ನುವಂಥ ಮಾತನ್ನು RSS ಪ್ರಮುಖರೇ ಒಂದು ಸಂದರ್ಭದಲ್ಲಿ ಹೇಳಿದರು. ಅಂದರೆ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು ಸಂಘ ಈ ಚುನಾವಣೆಯನ್ನು. ಇದೆಲ್ಲದರ ಪರಿಣಾಮ ಚುನಾವಣೆ ಮುಗಿದು ರಿಸಲ್ಟ್ ಬಂದಾಗ 2009ರಲ್ಲಿ ಕೇವಲ 116 ಸ್ಥಾನ ಗೆದ್ದಿದ್ದ BJP 282 ಸ್ಥಾನಗಳನ್ನು ಗೆದ್ದುಬಿಟ್ಟಿತ್ತು. 272 ಪ್ಲಸ್ ಹೋಗಿ 282 ಬಂದ್ಬಿಟ್ಟಿತ್ತು. ಸ್ವಂತ ಬಲದಲ್ಲಿ BJPಗೆ ಅಧಿಕಾರ ಸಿಕ್ಕಿಬಿಟ್ಟಿತ್ತು. BJP ಐತಿಹಾಸಿಕ ಗೆಲುವನ್ನು ಸಾಧಿಸಿಬಿಟ್ಟಿತ್ತು. ಒಬ್ಬರ ಐತಿಹಾಸಿಕ ಗೆಲುವು ಡೆಫಿನೆಟ್ಲಿ ಮತ್ತೊಬ್ಬರಿಗೆ ಐತಿಹಾಸಿಕ ಸೋಲೆ ಆಗಿರುತ್ತೆ. ಸೊ 206 ಸ್ಥಾನದಲ್ಲಿದ್ದ ಕಾಂಗ್ರೆಸ್ 44 ಸ್ಥಾನಗಳಿಗೆ ಕುಸಿದು ಐತಿಹಾಸಿಕ ಸೋಲನ್ನು ಕಾಣ್ತು. 2014ರಲ್ಲಿ
ಭಾರೀ ಗೆಲುವನ್ನು ಸಾಧಿಸ್ತು ಬಿಜೆಪಿ. ಹೊಸ ಪೊಲಿಟಿಕಲ್ ಐಕಾನ್ ಉದಯ ಆಯಿತು ಭಾರತದ ರಾಜಕಾರಣದಲ್ಲಿ. ನರೇಂದ್ರ ದಾಮೋದರ್ ದಾಸ್ ಮೋದಿ 26 ಮೇ 2014 ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಮೂಲಕ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಸೇರಿದಂತೆ ಎಲ್ಲ ಸಾರ್ಕ್ ದೇಶಗಳ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸರಿ, ನರೇಂದ್ರ ಮೋದಿಯವರು ಪ್ರಧಾನಿ ಆದರು. ಆದರೆ ಅರವಿಂದ ಕೇಜ್ರಿವಾಲ್ ಕತೆ ಏನಾಯಿತು? ವಾರಣಾಸಿಯಲ್ಲಿ ಸೋತು ಹೋದರು ಅರವಿಂದ ಕೇಜ್ರಿವಾಲ್. ಅವರ ಪೊಲಿಟಿಕಲ್ ಗ್ರಾಫ್ ಫುಲ್ ಬಿದ್ದೋಯ್ತು. ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಕೊಂಡ್ರು ಅಂತ ಎಲ್ಲರೂ ಕೇಜ್ರಿವಾಲ್ಗೆ ಹೇಳಿದ್ರು. ಆದರೆ ಕೆಲವೇ ಸಮಯದಲ್ಲಿ ಅರವಿಂದ ಕೇಜ್ರಿವಾಲ್ ಮಾಡಿದ ಕಂಬ್ಯಾಕ್ ಕಂಡು ಇಡೀ ದೇಶನೇ ಬೆಚ್ಚಿ ಬಿದ್ದಿತ್ತು. ಅರವಿಂದ ಕೇಜ್ರಿವಾಲ್ ಮತ್ತು ಅವರ ಆಮ್ ಆದ್ಮಿ ಪಾರ್ಟಿ ಬಗ್ಗೆ, ಸ್ಥಾಪನೆಯಾಗಿ ಕೇವಲ 9 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಪಾರ್ಟಿ ಬಗ್ಗೆ, ದೇಶದ ರಾಜಕಾರಣದಲ್ಲಿ ಒಂದು ಹೊಸ ಮಾದರಿಯ ಪೊಲಿಟಿಕಲ್ ಎಕೋಸಿಸ್ಟಮನ್ನು ಕೊಟ್ಟ ಪಕ್ಷದ ಬಗ್ಗೆ, ಅದಕ್ಕೆ ಪರ ವಿರುದ್ಧ ಚರ್ಚೆ ಏನೇ ಇರಲಿ ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ. ಸೊ ಅರವಿಂದ ಕೇಜ್ರಿವಾಲ್ ಅವರ ಅಧ್ಯಾಯವನ್ನು ಭಾರತ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ಮಿಸ್ ಮಾಡಿದೆ ನೋಡಿ.